ಬರೀ ಶಿವಾನಂದ ಪಾಟೀಲ್ರು ಮಾತ್ರ ಅಲ್ಲ, ಒಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಯೋಚನೆ ಮಾಡಿ ಕೆಲವೇ ದಿನಗಳ ಮುಂಚೆ ಏನಾಯ್ತು ಅಂತ. ಮಗದೊಬ್ಬ ಸಚಿವರು ಇದೇ ರೀತಿ ಹೇಳಿಕೆ ಕೊಟ್ಟಿದ್ರು. ಅವರೇ ಜಮೀರ್ ಅಹಮದ್ ಖಾನ್. ಬರ್ತಾ ಇದೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್. ಸಿದ್ದರಾಮಯ್ಯನವರಿಗೆ ಅದನ್ನು ಸಾಲ್ವ್ ಮಾಡದೆ ದೊಡ್ಡ ತಲೆನೋವಾಗಿತ್ತು. ಶಿವಾನಂದ ಪಾಟೀಲ್ರು ಮಾತ್ರ ಅಲ್ಲ, ಜಮೀರ್ ಅಹಮದ್ ಖಾನ್ ಕೂಡ ಎಡವಟ್ಟು ಹೇಳಿಕೆ ಕೊಟ್ಟಿದ್ರು. ಸ್ಪೀಕರ್ ಸ್ಥಾನದ ಕುರಿತು ಜಮೀರ್ ಅಹಮದ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರಿಗೆ ದೊಡ್ಡ ತಲೆನೋವಾಗಿತ್ತು. ಬ್ರೇಕಿಂಗ್ ನ್ಯೂಸ್ ನಂಬರ್ 4. ಬೇರೆಲ್ಲೋ ನಿಂತು ಬೇರೆ ಯಾವುದೋ ಜನರನ್ನ ಮೆಚ್ಚಿಸೋದಕ್ಕೆ ಜಮೀರ್ ಅಹಮದ್ ಖಾನ್ ಅವರ ಸ್ಟೇಟ್ಮೆಂಟ್ ರಾಜ್ಯಾದ್ಯಂತ ಬೇರೆ ಪಕ್ಷ ಎಲ್ಲರಿಗೂ ಕೂಡ ಆಕ್ರೋಶಕ್ಕೆ ಗುರಿಯಾಗಿತ್ತು. ಮುಸ್ಲಿಂ ಸ್ಪೀಕರ್ ಮಾಡಿ ಸೆಲ್ಯೂಟ್ ಹೊಡೆಯೋ ತರ ಮಾಡಿದ್ದೀವಿ ಅನ್ನುವ ಮಾತು ವಿವಾದ. ಬರ ಪರಿಹಾರ ಕೇಳುವ ಪ್ರವಾಸದಲ್ಲಿ ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಮತ್ತೆ ವಿವಾದ ಎಬ್ಬಿಸ್ಕೊಂಡ್ರು. ಐಷಾರಾಮಿ ಫ್ಲೈಟ್ ನಲ್ಲಿ ಮೊನ್ನೆ ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ಬಿಲ್ಡಪ್ ಮ್ಯೂಸಿಕ್ ಹಾಕಿದ್ರು. ಐಷಾರಾಮಿ ಫ್ಲೈಟ್ ಅಲ್ಲಿ ನಡ್ಕೊಂಡ್ಬಂದ್ರು, ಕೂತ್ಕೊಂಡ್ರು, ಎಲ್ಲ ಆಯ್ತು. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಫೋಟೋ ಶೂಟ್ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಗುರಿ ಆಯಿತು. ಅದನ್ನು ಕೂಡ ತೋರಿಸ್ತಿದ್ದೆ ನೋಡಿ. ಈಗ ಇದು ಜಮೀರ್ ಅಹಮದ್ ಖಾನ್ ಅವರ ಐಷಾರಾಮಿ ಪ್ರಯಾಣ ಮಾಡಲಿ, ಆದರೆ ಪರಿಸ್ಥಿತಿ ಹೆಂಗಿದೆ, ಜನ ಯಾವುದಕ್ಕೋಸ್ಕರ ಎದುರು ನೋಡ್ತಿದ್ದಾರೆ, ನಮ್ಮನ್ನಾಳುವ ಜನನಾಯಕರು ಹೇಗಿರಬೇಕು, ಹೇಗೆ ನಡ್ಕೋಬೇಕು, ಹೇಗೆ ಮಾತಾಡಬೇಕು ಅದನ್ನು ಹೇಳ್ಕೊಡ್ಬೇಕಾಗಿಲ್ಲ ಅಲ್ವಾ? ಆ ಸೂಕ್ಷ್ಮತೆಯನ್ನು ಗಮನಿಸದೆ, ಗ್ರಹಿಸದೆ ಈ ರೀತಿಯ ಅವರ ನಡವಳಿಕೆಗಳು, ಈ ರೀತಿಯ ಅವರ ಮಾತುಗಳು ದೊಡ್ಡ ಮಟ್ಟದಲ್ಲಿ ಸರ್ಕಾರಕ್ಕೆ ಸಂಕಷ್ಟವನ್ನು ತಂದೊಡ್ತಾ ಇದೆ. ಮುಖ್ಯಮಂತ್ರಿಗಳು ಆ ಫ್ಲೈಟಲ್ಲಿ ಇದ್ದರು, ಅವರು ಕೂಡ ಅದು ಹೋಗಿದ್ದೆ ದೊಡ್ಡ ತಪ್ಪಾಯಿತು ಅನ್ನೋ ಥರ ಆಗೋಯ್ತು. ಬಿಕಾಸ್ ಆ ಫೋಟೋ ಶೂಟು, ಅದಕ್ಕೆ ಬಿಲ್ಡಪ್ ಎಲ್ಲ ಕೊಟ್ಟರು, ಮಾತಾಡಿದ್ರು. ಹಾಗಾದರೆ ಜಮೀರ್ ಅಹಮದ್ ಖಾನ್ ಅವರಿಂದ ಆಗಿರುವ ಸಂಕಷ್ಟ ಏನು, ಬನ್ನಿ ತೋರಿಸ್ತೀವಿ. आज तक कर्नाटका हिस्ट्री के अंदर कोई माइका लाल स्पीकर नहीं बना था. आज स्पीकर बनाने वाले कांग्रेस पार्टी यूटी खादर साहब को आज अच्छे जो बीजेपी के लीडर है ना, आके हमारे यूटी खादर के साथ नमस्कार करके खड़ना चाहिए. वो बनाने वाली कौन? कांग्रेस. आज तक कर्नाटका हिस्ट्री के अंदर कोई माइका लाल स्पीकर. ಇಷ್ಟಕ್ಕೆ ಸುಮ್ಮನೆ ಆಗಿಲ್ಲ. ಮಗದೊಬ್ಬ ಸಚಿವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಇತ್ತಲ್ಲ, ಅದು ಕೂಡ ದೊಡ್ಡ ವಿವಾದ ಆಗೋಯ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಅವರೇ ಚಲುವರಾಯಸ್ವಾಮಿ ಅವರ ಹೇಳಿಕೆ ಕೂಡ ದೊಡ್ಡ ವಿವಾದ ಆಗಿತ್ತು. ಬಡವರು ಮತ್ತು ರೈತರ ವಿಚಾರದಲ್ಲಿಯೇ ಸಚಿವರಿಂದ ಬೇಕಾಬಿಟ್ಟಿ ಹೇಳಿಕೆ ಬಂದಿತ್ತು. ಬ್ರೇಕಿಂಗ್ ನ್ಯೂಸ್ ನಂಬರ್ 5. ಸರ್ಕಾರ ಬಂದಾಗ ಶುರುವಾದಂತಹ ಸಚಿವರೊಬ್ಬರ ವಿವಾದಾತ್ಮಕ ಹೇಳಿಕೆ ಕಂಟಿನ್ಯೂ ಆಯಿತು. ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಹಾಗೆ ಸಚಿವರಿಂದ ಬಿಗ್ ಸ್ಟೇಟ್ಮೆಂಟ್ ಬಂತು. ಪ್ರಾರಂಭದ ದಿನಗಳಲ್ಲಿ ಚೀಪ್ ಪಾಪ್ಯುಲಾರಿಟಿಗೆ ನಮ್ಮ ಮನಸ್ಸೂ ಒಪ್ಪಲ್ಲ ಅಂದಿದ್ರು ಚಲುವರಾಯಸ್ವಾಮಿ. ಜೂನ್ ತಿಂಗಳಲ್ಲಿ ಹೇಳಿಕೆ ಕೊಟ್ಟಿದ್ರು ಕೃಷಿ ಸಚಿವ ಚಲುವರಾಯಸ್ವಾಮಿ. ಅವಾಗ್ಲೂ ಕೂಡ ಮತ್ತೆ ಅದನ್ನು ಸಾಲ್ವ್ ಮಾಡಬೇಕಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಬ್ಯಾಕ್ ಟು ಬ್ಯಾಕ್ ಒಂದೊಂದು ತಿಂಗಳು, 2 ತಿಂಗಳು, 3 ತಿಂಗಳಲ್ಲಿ ಮೇಲಿಂದ ಮೇಲೆ ಹೊಡೆತ ಬೀಳೋಕ್ ಶುರುವಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಅವಾಗ ಏನು ಹೇಳಿದ್ರು ಕೃಷಿ ಸಚಿವರು, ಬನ್ನಿ ತೋರಿಸ್ತೀನಿ. ನಲ್ಲಿ ಫ್ರೀ ಘೋಷಣೆ ಮಾಡ್ಕೊಂಡು ಈ ದೇಶದಲ್ಲೆಲ್ಲ ಚರ್ಚೆ ಆಯಿತು. ನಾವು ಚರ್ಚೆ ಮಾಡಿದ್ದೀವಿ, ಇದು ಒಳ್ಳೇದಲ್ಲ ಬೆಳವಣಿಗೆ, ಮುಂದೆ ಫ್ರೀ ಅಂತ ಹೋದ್ರೆ ಎಲ್ಲೋಗಿ ಮುಟ್ಟುತ್ತೆ ಅಂತ. ಈಗ ನಾವುಗಳು ಅದೇ ಲೈನಲ್ಲಿ ಹೊರಟಿದ್ದೀವಿ. ಎಲ್ಲೋ ಒಂದ್ ಕಡೆ ಚುನಾವಣೆ ರಿಸಲ್ಟು, ಸರ್ಕಾರ ಬಂದ್ರೆ ತಾನೇ ನಾವೇನಾರ ಮಾಡ್ಲಿಕ್ಕೆ ಸಾಧ್ಯ ಆಗೋದು, ಅಧಿಕಾರ ಸಿಕ್ಕಿದ್ರೆ ತಾನೇ ನಾವು ಕೆಲಸ ಮಾಡೋಕ್ಕಾಗೋದು ಅನ್ನೋ ದೃಷ್ಟಿ ಬಂದಾಗ ಅವತ್ತಿಗೆ ರಿಸಲ್ಟ್ ಅನಿವಾರ್ಯ ಆಗುತ್ತೆ. ರಿಸಲ್ಟ್ ಬರಬೇಕು ಅಂದಾಗ ಈ ತರದ ಚೀಪ್ ಪಾಪ್ಯುಲಾರಿಟಿ ಇಲ್ಲದ್ದು ಪಲ್ಲದ್ದು ಎಲ್ಲ ಮಾಡ್ತೀವಿ. ಬಟ್ ನಮ್ಮ ಮನಸ್ಸು ಇಷ್ಟ ಇದೆಯೋ ಇಲ್ವೋ, ಒಪ್ತವೋ ಇಲ್ವೋ, ಸಿದ್ದರಾಮಯ್ಯನಿಗೆ ಇಷ್ಟ ಆಗ್ತದೋ ಇಲ್ವೋ, ಕೆಲವೊಂದು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಲ್ಲ, ಕೆಲವೊಂದು ಅಕ್ಸೆಪ್ಟ್. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಮಸ್ಕಾರ ಮಾರುತಿ, ವೆರಿ ಗುಡ್ ಆಫ್ಟರ್ನೂನ್. ಸರ್ಕಾರಕ್ಕೆ ಹಲವಾರು ಚಾಲೆಂಜಸ್ಗಳಿವೆ, ಅದನ್ನು ಸಾಲ್ವ್ ಮಾಡಬೇಕು. ಆದರೆ ಆಂತರಿಕವಾಗಿ ಹಲವಾರು ಭಿನ್ನಾಭಿಪ್ರಾಯಗಳಿದೆ, ಅದನ್ನೂ ಸಾಲ್ವ್ ಮಾಡಬೇಕು. ಮೀನ್ ವೈಲ್ ಅವರು ಕೊಟ್ಟಂತ ಪೋರ್ಟ್ಫೋಲಿಯೋ, ಅದರ ಹೇಳಿಕೆ, ನಡವಳಿಕೆಗಳಿಂದ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಪರಿಸ್ಥಿತಿ ಏನೀಗ? ಹರೀಶ್ ನಾಗರಾಜ್, ವೆರಿ ಗುಡ್ ಆಫ್ಟರ್ನೂನ್.
ಸಿದ್ದರಾಮಯ್ಯ ಅವರು 6 ತಿಂಗಳು ಮುಗ್ದೇ ಹೋಯ್ತು ಸರ್ಕಾರ, ಹೊಸ ಸರ್ಕಾರ ರಚನೆ ಆಗಿ. ಆದರೆ 6 ತಿಂಗಳಲ್ಲಿ ಅವರು ಒಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡೋದಕ್ಕೆ ಸರ್ಕಸ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಪದೇ ಪದೇ ಸರ್ಕಾರದ ಮಟ್ಟದಲ್ಲಿ ಪ್ರಭಾವಿ ಸಚಿವರುಗಳು ಕೊಡ್ತಾ ಇರುವಂಥ ಒಂದು ಹೇಳಿಕೆ ಕಾಂಟ್ರವರ್ಸಿಗೆ ಗುರಿ ಆಗ್ತಾ ಇರುವಂಥದ್ದು. ಪ್ರತಿದಿನವೂ ಕೂಡ ಇದನ್ನು ಬಗೆಹರಿಸೋದ್ರಲ್ಲೇ ಸಿದ್ದರಾಮಯ್ಯ ಅವ್ರಿಗೆ ಒಂದಷ್ಟು ಟೆನ್ಷನ್ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಜಮೀರ್ ಅಹ್ಮದ್ ಖಾನ್ ಅವರು ಕೊಟ್ಟಂಥ ಒಂದು ಹೇಳಿಕೆ ಆಗಿರ್ಬೋದು, ಚಲುವರಾಯಸ್ವಾಮಿ ಅವರು ಕೊಟ್ಟಂಥ ಒಂದು ಹೇಳಿಕೆ ಆಗಿರ್ಬೋದು, ಪ್ರತಿ ಬಾರಿನೂ ಕೂಡ ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲರು ಕೊಡ್ತಾ ಇರುವಂಥ ಒಂದು ಹೇಳಿಕೆ, ಈ ಹಿಂದೆನೂ ಕೂಡ ಇಂಥದ್ದೇ ಹೇಳಿಕೆಯನ್ನು ರೈತರ ವಿರುದ್ಧವಾಗಿ ಕೊಟ್ಟಿದ್ದರು. ಆಗಲೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇದು ವಿಪಕ್ಷಗಳಾಗಿರುವಂತಹ BJP ಮತ್ತು JDSಗೆ ಪ್ರಮುಖ ಅಸ್ತ್ರವಾಗಿದ್ದು, ಇವತ್ತು ನಿನ್ನೆ ಕೊಟ್ಟಂತಹ ಒಂದು ಅದೇ ರೀತಿಯಾದಂಥ ಒಂದು ಹೇಳಿಕೆ ಬರ ಬರಲಿ ಅಂತ ರೈತರು ಕಾಯ್ತಾ ಕೂತಿರ್ತಾರೆ ಅನ್ನುವಂಥ ಒಂದು ಹೇಳಿಕೆ ಏನಿದೆ, ಈ ಹೇಳಿಕೆ ಕೇವಲ ಸರ್ಕಾರದ ಜನಪ್ರಿಯತೆ, ಸರ್ಕಾರದ ಜನಪರ ಇಲ್ಲ ಅನ್ನುವಂಥದ್ದನ್ನು ಮಗದೊಮ್ಮೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಹೇಳಿಕೆ ಕೇವಲ ಇವತ್ತು ಮತ್ತು ನಾಳೆಗಷ್ಟೇ ಸೀಮಿತ ಆಗೋದಿಲ್ಲ. ಈ ಹೇಳಿಕೆಯನ್ನು ಚುನಾವಣೆಯಲ್ಲೂ ಕೂಡ ಪ್ರಸ್ತಾಪ ಮಾಡುವಂಥ ಒಂದು ಕೆಲಸ ಸಹಜವಾಗಿ ವಿಪಕ್ಷಗಳು ಮಾಡೇ ಮಾಡ್ತವೆ. ಹೀಗಾಗಿ ಜನಪ್ರಿಯ ಜನಪರ ಅಂತ ಏನು ಸಿದ್ದರಾಮಯ್ಯವರು ತಮ್ಮ ಸರ್ಕಾರವನ್ನು ಹೇಳ್ಕೊಳ್ತಾರೆ, ಆ ಹೇಳ್ಕೊಳ್ಳುವಂತಹ ಸರ್ಕಾರದ ಭಾಗವಾಗಿರುವಂತಹ ಸಚಿವರು ಕೊಡ್ತಾ ಇರುವಂಥ ಒಂದು ಹೇಳಿಕೆಗಳು ಬಹಳಷ್ಟು ಕಾಂಟ್ರವರ್ಸಿಗೆ ಕಾರಣ ಆಗ್ತಾ ಇರುವಂಥದ್ದು. ಹೀಗಾಗಿ ಏನೇ ಗ್ಯಾರಂಟಿಗಳು ಇವರು ಜಾರಿ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಈ ಸರ್ಕಾರ ರೈತರ ಪರ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗೋದಕ್ಕೂ ಕೂಡ ಕಾರಣ ಆಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ತಮ್ಮ ಕೆಲಸಕ್ಕಿಂತಲೂ ಕೂಡ ತಮ್ಮ ಸರ್ಕಾರ ಏನು 32 ಜನ ಸಚಿವಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಅದು ಜನಪ್ರಿಯ ಆಗುತ್ತೆ, ಜನಪರ ಆಗುತ್ತೆ. ಎಲ್ಲೋ ಒಂದು ಕಡೆ ಇವರು ಪ್ರತಿದಿನವೂ ಕೂಡ ಕಾಂಟ್ರವರ್ಸಿ ಹೇಳಿಕೆಗಳನ್ನ ಕೊಡ್ತಾ ಇದು ವಿಪಕ್ಷಗಳಿಗೆ ಅಸ್ತ್ರ ಆಗ್ತಾ ಇರೋದ್ರ ಜೊತೆಗೆ ಜನವಿರೋಧಿ ವಾತಾವರಣ ನಿರ್ಮಾಣ ಮಾಡೋದು ಕೂಡ ಕಾರಣ ಆಗ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಒಂದು ಟೀಮ್ ಅನ್ನು ಕೂಡ ರಚನೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ಯಾರೆಲ್ಲ ಇಂತಹ ಒಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದಾರೋ, ಇವತ್ತು KPCC ಅಧ್ಯಕ್ಷ DK ಶಿವಕುಮಾರ್, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಈ ಹೇಳಿಕೆ ಬಗ್ಗೆ ಉತ್ತರ ಕೊಡ್ಲಿಲ್ಲ. ಅವರು ಯಾರು ಮಾಡಿದಾರೋ ಅವರೇ ಅದಕ್ಕೆ ಉತ್ತರ ಕೊಡ್ಲಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು. ಒಟ್ಟಾರೆ 6 ತಿಂಗಳ ಒಂದು ರಿಪೋರ್ಟ್ ಕಾರ್ಡನ್ನು ನೋಡಿದ್ದೆ ಆದ್ರೆ ಎಲ್ಲೋ ಒಂದು ಕಡೆ ಜನಪ್ರಿಯಗಿಂತಲೂ ಕೂಡ ಜನವಿರೋಧಿ ರೀತಿಯಲ್ಲಿ ಹೇಳಿಕೆಗಳು ಬರ್ತಾ ಇರುವಂತದ್ದು ನಿಜ. ಅವುಗಳನ್ನ ಕಾಂಟ್ರವರ್ಸಿಯನ್ನ ಕಂಟ್ರೋಲ್ ಮಾಡ್ತಿರೋದೇ, ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾ ಇರೋದೇ ದೊಡ್ಡ ಸಾಹಸ ಆಗಿರುವಂತದ್ದು. ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.